ಏಳನೇ ಮನೆಯಲ್ಲಿ ಅಲ್ಲಿರುವಂಥದ್ದು ಕುಜ. ನಾನು ಆಗ್ಲೇ ಹೇಳಿದೆ, ಲಗ್ನಾಧಿಪತಿ ಬಂದು ಅವರಿಗೆ ಲಗ್ನ ಇದೆಯಲ್ಲ, ಅದು ಲಗ್ನ ಅಂತ ಬರ್ತಿದಾರಲ್ಲ, ಅದು ಮೇಷ ಲಗ್ನ. ಲಗ್ನಾಧಿಪತಿ ಬಂದು ಕುಜ. ಕುಜ ಯಾವ ಸ್ಥಾನದಲ್ಲಿದ್ದಾನೆ ಅಂದರೆ 7 7ನೇ ಮನೆಯಲ್ಲಿ ಇದ್ದಾನೆ ಅಂದರೆ ನಿಮಗೆ ಅದು 7 ಮತ್ತು 4 ಕುಜನಿಗೆ ಬಹಳ ಪ್ರಶಸ್ತವಾದಂತಹ ಸ್ಥಾನ ಅದು. ಆದ್ದರಿಂದ ಇವೆಲ್ಲವೂ ಸಹ ಟೋಟಲ್ಲಾಗಿ ಹೇಳುವಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಈ ಸ್ಥಾನವನ್ನು ಈ ಸಮಯವನ್ನು ಈ ಪರ್ಟಿಕ್ಯುಲರ್ ಈಗಿರುವಂತಹ ಸ್ಥಿತಿಗತಿಗಳ ಕಾಲಘಟ್ಟವನ್ನು ಅವರು ಅಕಸ್ಮಾತ್ ಮಿಸ್ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ 2027ನೇ ಇಸ್ವಿ ಜುಲೈಯಿಂದ ಅವ್ರಿಗೆ 7.5 ಸ್ಟಾರ್ಟ್ ಆಗುತ್ತೆ. ಓಕೆ, 7.5 ಸ್ಟಾರ್ಟ್ ಆದರೆ ಅವರಿಗೆ ಇನ್ನು 7.5 ವರ್ಷದವರೆಗೂ ಸಹ ರಾಜಕೀಯದ ಈ ರೀತಿಯಾದಂತಹ ಉನ್ನತ ಸ್ಥಾನವನ್ನು ಗಳಿಸುವಂಥದ್ದು ಬಹಳ ಕ್ಲಿಷ್ಟಕರವಾದಂಥ ವಾತಾವರಣ. ಆಮೇಲೆ ಗುರುಗಳೇ, ಇನ್ನೊಂದು ನನ್ನ ಪ್ರಶ್ನೆ, ಈಗ ಜಾತಕ ನೋಡುವಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಯಾವುದೇ ಒಬ್ಬ ವ್ಯಕ್ತಿಯ ಜಾತಕವನ್ನು ನೋಡುವಾಗ ಅಲ್ಲಿ ಪ್ರಮುಖವಾದಂಥ ಗ್ರಹಗಳು ಅಂತಂದ್ರೆ ಅದು ಗುರು ಲಗ್ನ ಸ್ಥಾನದಿಂದ ಯಾವ್ಯಾವ ರಾಶಿಯರು ಯಾವ್ಯಾವ ಗ್ರಹಗಳೆಲ್ಲೆಲ್ಲಿದೆ, ಲಗ್ನದ ಸ್ಥಾನದಿಂದ ನೋಡಿ. ಲಗ್ನ ಸ್ಥಾನ ಬಂದವರಿಗೆ ಮೇಷ ಲಗ್ನ ಮೊದಲನೇ ಗ್ರಹ ರಾಶಿಯಲ್ಲಿದೆ ಅದು. ಸರಿ, ಆ ರಾಶಿಯಿಂದ 2ನೇ ಸ್ಥಾನದಲ್ಲಿರುವಂಥದ್ದು ರವಿ ಅಂಡ್ ಚಂದ್ರ ಅಂಡ್ ಬುಧ. ರವಿ ಅಂಡ್ ಬುಧ ಬಂದಾಗ ಬುಧ ಆದಿತ್ಯ ಯೋಗ ಅಂತ ಕಾಂಬಿನೇಷನ್ ಮಿತ್ರ ಗ್ರಹಗಳು. ಮತ್ತೆ ಆ ಯೋಗ ಏನ್ ಹೇಳುತ್ತೆ ಅಂತಂದ್ರೆ ಕೀರ್ತಿ ಅಭಿವೃದ್ಧಿಯನ್ನು ಮಾಡುವಂತ ಯೋಗ. ಆ ಯೋಗ ಎಲ್ಲಿ ಕುಂತಿರುತ್ತೆ ಅಂತಂದ್ರೆ ಶುಕ್ರನ ಮನೆಯಲ್ಲಿ ಕೂತಿರುತ್ತೆ. ಶುಕ್ರನ ಮನೆಯಲ್ಲಿ ಕುಂತಿದ್ದಾಗ ಇವರ ಜೀವನ ಶೈಲಿಯೂ ಸಹ ಆರಂಭದಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಎಡರು ತಡರುಗಳನ್ನು ಕಂಡಂತಹ ಬಾಲ್ಯ ಜೀವನ ಹೋಗ್ತಾ ಹೋಗ್ತಾ ದೊಡ್ಡ ಮಟ್ಟದ ಒಂದು ಉನ್ನತ ಸ್ಥಾನವನ್ನು ಪಡೆಯುತ್ತಾ ಬೇರೆಯವರು ಬೆರಳಿಟ್ಟಿ ನೋಡುವಂಥ ಬೆಳವಣಿಗೆಯನ್ನು ನೋಡುತ್ತಾ ಇಡೀ ಒಂದು ನಮ್ಮ ಸುತ್ತಮುತ್ತ ಇರುವಂತಹ ಜನಾಂಗದವರಿಗಿಂತಲೂ ಸಹ ಹೆಚ್ಚಿನದಾಗಿ ಬೆಳೆದು ಒಂದು ಆದರ್ಶ ವ್ಯಕ್ತಿಯಾಗಿ ಬೆಳೆಯುವಂಥ ಯೋಗವನ್ನು ಜೊತೆಲಿರುವಂಥ ಚಂದ್ರಗ್ರಹದಿಂದ ಸಿಗುತ್ತೆ. ಅಲ್ಲಿ 3 ಗ್ರಹಗಳು ಉಚ್ಚ ಸ್ಥಾನದಲ್ಲಿ ಸೇರಿಕೊಳ್ಳುತ್ತೆ. ರವಿ ಅಂಡ್ ಚಂದ್ರ ಮತ್ತು ಬುಧ ಗ್ರಹ. ಈ ಸ್ಥಾನವೇನು ಕೊಡುತ್ತೆ ಅಂತಂದರೆ ಅವರಿಗೆ ಉನ್ನತವಾದಂತಹ ಯೋಗ ಫಲವನ್ನು ತಂದು ಕೊಡುತ್ತೆ. ತುಂಬ ಟೆಕ್ನಿಕಲ್ ಮೈಂಡ್, ಜೊತೆಯಲ್ಲಿ ಅವರಿಗೆ ಮಾಡುವಂಥ ಕೆಲಸದಲ್ಲಿ ನಿಷ್ಠೆ, ಮತ್ತು ಪ್ರತಿಯೊಂದು ಸಹ ಲಾಭ ನೋಡೋದಕ್ಕಿಂತಲೂ ಸಹ ನಿಷ್ಠಾವಂತರಾಗಿ ದುಡಿದು ಆ ನಿಷ್ಠೆಯಿಂದ ಗಳಿಸುವಂಥ ಲಾಭಗಳು ಜಾಸ್ತಿ ಈ ಜಾತಕದವರಿಗೆ, ಈ ಥರ ಕುಂಡಲಿಯವರಿಗೆ. ನೀವು ಆಗಲೇ ಕೇಳಿದ್ರಿ ಗುರುಗಳು, ಅಲ್ಲೇನೋ ಒಂದು ಸ್ಥಾನದಲ್ಲಿ ತೋರಿಸ್ತಾ ಇದೆ ನಿಮಗೆ ಲಗ್ನದಿಂದ ಅಲ್ಲಿ 11ನೇ ಸ್ಥಾನ. 11ನೇ ಸ್ಥಾನದಲ್ಲಿ ಅಲ್ಲಿ ಇರುವಂಥದ್ದು ಆಲ್ಮೋಸ್ಟ್ ಗುರು ಅಂಡ್ ಶನಿ ಬಂದಾಗ ಅದಿರುವಂಥದ್ದು ಯಾರ ಮನೆಯಲ್ಲಿ ಅಂತಂದರೆ ಶನಿಯ ಮನೆಯಲ್ಲಿದೆ. ಅಲ್ಲಿ ಅದು ಮಕರ ರಾಶಿ. ಮಕರ ರಾಶಿ ಅಧಿಪತಿಯಾದಂಥವನು ಶನಿಗ್ರಹ. ಶನಿಗ್ರಹನ ಜೊತೆಯಲ್ಲಿರುವಂಥವನು ಗುರುಗ್ರಹ. ಲಾಭಸ್ಥಾನ ಗುರುವಿಗೆ ಬಹಳ ತುಂಬ ಉಚ್ಚ ಸ್ಥಾನ ಅಂತ ನಮಗೆ 3 1 3 ಮತ್ತು 9ನೇ ತೆಗೆದುಕೊಳ್ತೀವಿ. ಅದಕ್ಕೆ 11 ತೆಗೆದುಕೊಳ್ತೀವಿ. 11ನೇ ಮನೆಯಲ್ಲಿ ಗುರು ಬಂದಾಗ 11ನೇ ಮನೆಯಲ್ಲಿ ಯೋಗ ಸ್ಥಾನದಲ್ಲಿ ಶನಿ ಬಂದಾಗ ಅತ್ಯಂತ ಬೆಳವಣಿಗೆಯಲ್ಲಿ ಉತ್ತಮವಾದಂಥ ಉತ್ತುಂಗದ ಸ್ಥಾನವನ್ನು ಪಡಿತಾರೆ ಅಂತ ಜಾತಕವೇ ಹೇಳುವಂಥದ್ದು. ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ರಾಜಕೀಯದಲ್ಲಿ ಉನ್ನತವಾದಂಥ ಸ್ಥಾನವನ್ನು ಪಡೀಲಿಕ್ಕೆ ಅಲಂಕರಿಸಲಿಕ್ಕೆ ಇದು ಅತ್ಯಂತ ಸೂಕ್ತವಾದಂತಹ ಸಮಯ ಮತ್ತು ವರ್ಷ. ತಾವು ಹೇಳ್ತಾ ಇದ್ರಿ ಅಧಿಕಾರದ ಗದ್ದುಗೆ ಏರಿದ ನಂತರದಲ್ಲಿ ಸಾಕಷ್ಟು ಎಡರು ತೊಡರು ಬರಬಹುದು, ಯಾಕಂದ್ರೆ 7.5 ನಡೀತಿದೆ ಅನ್ನುವಂಥ ವಿಚಾರ ಹೇಳ್ತಾ ಇದ್ರಿ. ಎಷ್ಟು ವರ್ಷ ಇದೆ 7.5? ಇಲ್ಲ, 7.5 ಆರಂಭವಾಗುವಂಥದ್ದು 2027ನೇ ಇಸ್ವಿ ಜುಲೈಯಲ್ಲಿ ಅವ್ರಿಗೆ ಆರಂಭವಾಗುತ್ತೆ. ಮುಂದಿನ ವರ್ಷ ಆರಂಭವಾಗುತ್ತೆ. ಆದರೂ ಸಹ ಅವರಿಗೆ ಯೋಗ ಯಾವ್ದು ಬರುತ್ತೆ ಅಂತಂದರೆ ನಡೀತಿರುವಂಥ ದಶೆಯೇ ಶನಿ ದಶೆ. ಶನಿ ದಶೆನಲ್ಲಿ ಯೋಗದಲ್ಲಿ ಇರುವಂಥವ್ರು ಯಾರು ಅಂತಂದರೆ ಚಂದ್ರಗ್ರಹ ಯೋಗದಲ್ಲಿರ್ತಾರೆ. ನೀವಾಗಲೇ ನೋಡಿ ಜಾತಕದಲ್ಲಿ ಏನು ತೋರಿಸ್ತಾ ಇದೆ ಅಂತಂದರೆ ಅವರ ಯೋಗದಲ್ಲಿರುವಂಥದ್ದು ರವಿ ಅಂಡ್ ಚಂದ್ರ ಅಂದ್ ಬುಧ. ಶನಿಯ ಯೋಗದಲ್ಲಿದೆ. ಶನಿಯು ಸಹ ಯೋಗದಲ್ಲಿ 11ನೇ ಮನಸ್ಸಲ್ಲಿರುವಂಥ ಶನಿ ಯೋಗದಲ್ಲಿ ಈಗ ದಶಾಯೋಗದಲ್ಲಿ ಹೇಳ್ತಿರುವಂಥದ್ದು ಶನಿ ದಶೆಯಲ್ಲಿ ಚಂದ್ರಭುಕ್ತಿ. ಈ ಚಂದ್ರಭುಕ್ತಿ ಎಲ್ಲಿ ತನಕ ಇರುತ್ತೆ ಅಂತಂದರೆ 2028ನೇ ಇಸ್ವಿ ಆಗಸ್ಟ್ 27ನೇ ತಾರೀಕು. ಅಂದರೆ ಜೀವನ ಸಂಪೂರ್ಣವಾದಂಥ ರಾಜಕೀಯದ ಜೀವನದಲ್ಲಿ ಸಂಪೂರ್ಣವಾದಂತಹ ಈಗಿರುವಂತಹ ಏನು ಸಮಯ ಇದೆ ಅಂದರೆ ರಾಜಕೀಯದ ಒಂದು ಎಲೆಕ್ಷನ್ ಹತ್ತತ್ರ ಪೂರ ಸಂಪೂರ್ಣವಾದಂಥ ರಾಜಕೀಯದಲ್ಲಿ ಅವರು ಸಂಪೂರ್ಣವಾದಂಥ ಯಶಸ್ಸನ್ನು ಕಾಣ್ತಾರೆ ಮತ್ತು ರಾಜಕೀಯದಲ್ಲಿ ಉತ್ತಮವಾದಂಥ ಹೆಸರನ್ನು ಗಳಿಸ್ತಾರೆ. ಜೊತೆಯಲ್ಲಿ ಎಲ್ಲವನ್ನು ನಿಭಾಯಿಸುವಂಥ ಚಾಕುಚಕ್ಯತೆ ಎಲ್ಲವೂ ಸಹ ಅವರಲ್ಲಿ ಇರುವಂಥದ್ದು ಮತ್ತು ಎಲ್ಲ ಗ್ರಹಗತಿಗಳ ಯೋಗ ಫಲ ತುಂಬ ಸಪೋರ್ಟಿಂಗ್ ಅಲ್ಲಿದೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ಜಾತಕ ಅಂತ ಬಂದಾಗ ಜಾತಕ ನೋಡುವಾಗ
ಎಷ್ಟು ಈ ಕೆಲವರು ಹೇಳ್ತಾರೆ ಈಗ ಗುರುಬಲ ಬರ್ತಾ ಇದೆ, ಅನುಕೂಲ ಆಗುತ್ತೆ, ಈಗ ಶುಕ್ರ ನಿನ್ನ ರಾಶಿಗೆ ಬರ್ತಾ ಇದ್ದಾನೆ, ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಅಂದರೆ ಆ ಕ್ಷಣದಲ್ಲಿ ಗುರು ಇನ್ನೊಂದು ವರ್ಷ ಇರ್ತಾನೆ ನಿನ್ನ ಜಾತಕದಲ್ಲಿ ಅನ್ನುವಂಥದ್ದು ಅದು ಇಂಪಾರ್ಟೆಂಟ್ ಆಗುತ್ತೋ ಅಥವಾ ದಶಾಭುಕ್ತಿ ಇಂಪಾರ್ಟೆಂಟ್ ಆಗುತ್ತೋ ಒಬ್ಬ ವ್ಯಕ್ತಿಯ ಜೀವನದಲ್ಲಿ? ಈ ಪ್ರತಿಯೊಂದನ್ನು ಸಹ ಅದನ್ನು ಕಾಲಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ದಶಾಭುಕ್ತಿಯಿಂದ ಹಿಡಿದು ಗ್ರಹಗತಿಗಳ ಬದಲಾವಣೆ, ಗ್ರಹಗತಿಗಳ ಯೋಗ ಫಲ, ಯಾವ ಸಂದರ್ಭದಲ್ಲಿ ಯಾವ್ಯಾವ ಗ್ರಹಗತಿಗಳು ಉಚ್ಚಾಸ್ಥ ಮತ್ತು ನೀಚ ಸ್ಥಾನದಲ್ಲಿದೆ, ಇದೆಲ್ಲವೂ ತೆಗೆದುಕೊಳ್ಬೇಕಾಗತ್ತೆ. ಈಗ ಡಿ ಕೆ ಶಿವಕುಮಾರ್ ಅವ್ರಿಗಿರುವಂಥದ್ದು ಯಾವಾಗ 1ನೇ ತಾರೀಕು ನಿನ್ನೆ ದಿನ ಏನು ಗುರು ಬದಲಾವಣೆ ಆಯಿತು, ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬಂದಂತಹ ಗುರುವಿನ ಯೋಗ ಫಲ ಡಿ ಕೆ ಶಿವಕುಮಾರ್ಗೆ ಅತ್ಯಂತ ಅದೃಷ್ಟದ ಫಲ ಅದು. ಓಕೆ, ನಾವು ಮಾತಾಡುವಂಥ ಸಂದರ್ಭದಲ್ಲಿ ಬುಧವಾರ ಅವರು ಪ್ರಮಾಣವಚನ ಸ್ವೀಕಾರ ಮಾಡ್ತಿದ್ದಾರೆ. ಸೊ ಬುಧವಾರವೇ ಯಾಕೆ ಮತ್ತೆ ಸಂಜೆ 4:05 ಅವರು ಪ್ರಮಾಣವಚನ ಸ್ವೀಕರಿಸುವಂಥದ್ದು, ಆ ಸಮಯ ಹೇಗಿದೆ ಅಂತ, ಲಗ್ನ ಎಲ್ಲ ಹೇಗಿದೆ? ಇದೆಲ್ಲವೂ ಸಹ ಡಿ ಕೆ ಶಿವಕುಮಾರ್ ಅವರು ಆಲ್ಮೋಸ್ಟ್ ಆಧ್ಯಾತ್ಮಿಕವಾದಂಥ ಒಲವನ್ನು ಉಳ್ಳಂಥವರು, ಜೊತೆಯಲ್ಲಿ ಎಲ್ಲವನ್ನೂ ನಮ್ಮ ಆಧ್ಯಾತ್ಮಿಕವಾದಂತಹ ಸನಾತನ ಧರ್ಮವನ್ನು ನಂಬುವಂಥವರು, ಜೊತೆಯಲ್ಲಿ ಪ್ರತಿ ಸಂದರ್ಭದಲ್ಲೂ ಸಹ ಅವರು ಜ್ಯೋತಿಷ್ಯದ ಮೊರೆ ಹೋಗಿ ಅವರ ಸಲಹೆಯನ್ನು ಪಡೆಯುವಂಥ ವ್ಯಕ್ತಿಯಾದಂಥವರು ಡಿ ಕೆ ಶಿವಕುಮಾರ್. ನಾನು ಆಗಲೇ ಹೇಳಿದೆ ನಿಮಗೆ, ಈಗಲೂ ನೀವು ನೋಡಿ ಜಾತಕದಲ್ಲಿ ಕಾಣಿಸ್ತಾ ಇದೆ ಅವ್ರಿಗೆ ಉತ್ತುಂಗದಲ್ಲಿರುವಂಥ ನೋಡಿ 3 ಗ್ರಹಗಳು ತೋರಿಸುತ್ತಲ್ಲಿ. ಒಂದು ರವಿ ಅಂಡ್ ಚಂದ್ರ ಅಂಡ್ ಬುಧ. ಇವ್ರು ಏನೇ ನೋಡಿ ಬೇಕಾರೆ ಇವ್ರನ್ನ ನೀವು ಜಸ್ಟ್ ಆಲ್ಮೋಸ್ಟ್ ಇವ್ರನ್ನ ನೀವು ಫಾಲೋ ಮಾಡಿ, ಇವ್ರು ಯಾವುದೇ ಒಂದು ಕೆಲಸವನ್ನು ಒಂದು ಉನ್ನತ ಸ್ಥಾನಕ್ಕೋ ಯಾವುದೋ ಒಂದು ಕೆಲಸಕ್ಕೋ ಕಾರ್ಯಕ್ಕೋ ಕೈ ಇಟ್ಟರೆ ಈ 3 ವಾರಗಳೇ ಮಾಡ್ತಾರೆ. ರವಿವಾರ ಅಂಡ್ ಸೋಮವಾರ ಅಂಡ್ ಬುಧವಾರ, ಈ 3 ವಾರಗಳೇ ಮಾಡೋದು ಅವ್ರಿಗೆ. ಯಾಕೆಂದರೆ ಅದೇ ಉಚ್ಚ ಸ್ಥಾನ ಅವ್ರಿಗೆ ಇರುವಂಥದ್ದು. ವೃಷಭ ರಾಶಿ ಅಧಿಪತಿ ವೃಷಭ ರಾಶಿಯಲ್ಲಿ ಇರುವಂಥದ್ದು, ಅದು ವೃಷಭ ರಾಶಿ. ಅದು ರವಿ ಇರುವಂಥದ್ದು ಎಲ್ಲಿಂದ ವೃಷಭ ರಾಶಿ. ಇವ್ರ ರಾಶಿ ಯಾವುದಂತಂದರೆ ಕೃತಿಕಾ ಅಂತ ವೃಷಭ ರಾಶಿ. ಅಲ್ಲಿರುವಂಥ ಗ್ರಹ ಯಾವುದಂತ ರವಿ ಅಂಡ್ ಚಂದ್ರ ಬುಧ ಇರುವಂಥದ್ದು ವೃಷಭ ರಾಶಿನಲ್ಲಿ. ಈಗ ಅವ್ರು ಆರಿಸ್ಕೊಂಡಿರೋದು ಯಾವ ವಾರ ಅಂತಂದರೆ ಬುಧವಾರ. ನೋಡಿ ಬುಧ ಅಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ. ಜೊತೆಯಲ್ಲಿ ಅವ್ರು ಆರಿಸ್ಕೊಂಡಂಥ ಸಮಯ ಇದೆಯಲ್ಲ, ಸಮಯ ನೀವು ನೋಡಿ, ಸಮಯ 4:05. 4 + 5 ಕೂಡಿ ನಿಮ್ಗೆ ಎಷ್ಟಾಗುತ್ತೆ? 9 ಆಗುತ್ತೆ. ಕುಜನ ಸಂಖ್ಯೆ ಅಲ್ಲಿಗೂ ತೊಗೊಂಡ್ರು ಅದನ್ನು. ಸೆಕೆಂಡ್ ಅವ್ರಿಗೆ ಹಾಕೊಂಡಂಥ ಲಗ್ನ ತುಲಾ ಲಗ್ನ, ಆ ರಾಶಿ ಅಧಿಪತಿ ಬಂದು ತುಲಾ. ಈ ರಾಶಿ ಅಧಿಪತಿ ಬಂದು ಶುಕ್ರಗ್ರಹ, ತುಲಾ ಲಗ್ನದ ಅಧಿಪತಿ ಬಂದು ಶುಕ್ರಗ್ರಹ. ಸೊ ಎಲ್ಲವೂ ಸಹ ಪ್ರತಿಯೊಂದೂ ಸಹ ಅವ್ರ ರಾಶಿಗೆ ಸಂಬಂಧಪಟ್ಟಂತಹ ರಾಶಿಯ ಅಧಿಪತಿ, ಲಗ್ನದ ಅಧಿಪತಿ, ಮತ್ತು ಈಗ ಆರಿಸ್ಕೊಳ್ಳುವಂತಹ ಪ್ರಮಾಣ ವಚನದ ಲಗ್ನಾಧಿಪತಿಯೂ ಸಹ ಶುಕ್ರನೇ. ಅವ್ರು ಹುಟ್ಟಂಥ ಸಂದರ್ಭವೂ ಸಹ ರಾಶ್ಯಾಧಿಪತಿಯು ಶುಕ್ರನೇ, ಮತ್ತು ವಾರವೂ ಸಹಿತ ಅವ್ರಿಗೆ ಬುಧವಾರ. ಇವೆಲ್ಲವೂ ಸಹ ಪ್ರತಿಯೊಂದೂ ಸಹ ಜ್ಯೋತಿಷ್ಯದ ಒಂದು ಮಾರ್ಗದರ್ಶನದಲ್ಲಿ ನಡೀತಿರುವಂತಹ ಒಂದು ಪ್ರಮಾಣ ವಚನ. ಜೊತೆಯಲ್ಲಿ ಎಲ್ಲವನ್ನೂ ಸಹ ನಿಭಾಯಿಸಿ ರಾಜಕೀಯದಲ್ಲಿ ನಾನು ಹೇಳಬೇಕೋ ಹೇಳ್ಬಾರ್ದು ವಾಹಿನಿಯಲ್ಲಿ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಏನು ರಾಜಕೀಯದಲ್ಲಿ ಈ 3 ವರ್ಷಗಳ ಕಾಲದ ಸುದೀರ್ಘ ಅವಧಿಯಲ್ಲಿ ಏನು ಅವರು ಒಂದು ಹೆಸರನ್ನು ಮಾಡಿರೋ ಅಥವಾ ಒಂದು ಏರುಪೇರುಗಳನ್ನು ಕಂಡ್ರೋ, ಇದು ಎಲ್ಲವೂ ಮೀರಿದಂತಹ ರಾಜಕೀಯದ ಒಂದು ಲಾಭವನ್ನು, ಒಂದು ಹೆಸರನ್ನು, ಒಂದು ಗಳಿಕೆಯನ್ನು, ಒಂದು ಉತ್ತಮವಾದಂತಹ ಒಂದು ಆಡಳಿತವನ್ನು ಕೊಡಲಿಕ್ಕೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯರಿಗಿಂತಲೂ ಸಹ ಇನ್ನೂ ಉತ್ತಮವಾದಂತಹ ರಾಜಕೀಯದ ಆಡಳಿತವನ್ನು ಕೊಡಲಿಕ್ಕೆ ಸಮರ್ಥರಿದ್ದಾರೆ ಈ ಸಂದರ್ಭದಲ್ಲಿ ಅಂತ ಹೇಳ್ಬೋದು.